ರಕ್ತ ತೇಜಸ್ವಿಯಾಹಯಾಮಿ. ಹೋಗು ದುಂದುಬಿ ಹೋಗು, ಅವನಿರುವ ಕಡೆಗೆ ಸಾಗು, ಅವನಿಗೆ ಆಶ್ರಯ ಕೊಟ್ಟವರನ್ನು ಧ್ವಂಸ ಮಾಡು. ಅದನ್ನು ನೋಡಿ ಅವನ ಮನಸ್ಸಿನಲ್ಲಿ ಭೀತಿ ಮೂಡೋ ಹಾಗೆ ಮಾಡು. ಭಯದಿಂದ ಅವನು ಮನೆಗೆ ಬರೋ ಹಾಗೆ ಮಾಡು. ಹೊರಡು. ಯಾವ್ಯಾವ ಊರಿಗೂ ನಾಟಕ ಮಾಡಕ್ ಹೋಗ್ತೀವಿ, ಎಲ್ಲೆಲ್ಲೋ ಊಟ ಮಾಡ್ತೀವಿ, ಆದ್ರೆ ಮನೆ ಊಟನೇ. ನಿನ್ನ ಲೈಫಲ್ಲೇ ಈ ತರ ಊಟ ತಿಂದಿರ್ಲಿಕ್ಕಿಲ್ಲ ನೀನು. ನಮ್ ನಾಟಕ ಮಾತ್ರ ಅಲ್ಲ, ಊಟನೂ ಶ್ರೀಮಂತವಾಗಿರುತ್ತೆ. ತಗೋ ಎರಡ್ಕೆ ಹಾಕು. ಎಲೆ ರೇಟ್ ಜಾಸ್ತಿ ಆಗಿದೆ. ಹಾ ಬೇಡ, ನೀನ್ ಎರಡ್ಕೆ ಹಾಕಬಾರ್ದು. ಎರಡ್ಕೆ ಹಾಕಿದ್ರೆ ನಾಲ್ಗೆ ದಪ್ಪಾಗಿ ತಡವರಿಸುತ್ತೆ. ಕಲಾವಿದ್ರು ಅಂದ್ರೆ ಸುಮ್ಮನೆನಾ? ಕಲಾವಿದ್ರು ಅಲ್ಲ, ಕಲಾವಿದೆ. ತಿನ್ನೋ ವಿಚಾರಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡಿ, ಚೆನ್ನಾಗೇ ತಿನ್ಬೋದು. ಆದ್ರೆ ಅವ್ರ 4 ವರ್ಷ ಕೆಲಸ ಮಾಡಿಸ್ಕೊತಾರ ಅಷ್ಟೇ. ಏನಾದ್ರು ಏನಿಲ್ಲ, ಚೆನ್ನಾಗಿ ತಿಂದ್ರೆ ಚೆನ್ನಾಗಿ ಕೆಲಸ ಮಾಡ್ಬೋದು ಅಂತ ಹೇಳಿದೆ. ಹಿಂದಿದ್ದು ಸಾಕು, ಹೋಗಿ ಬಿದ್ಕೊಳ್ಳಿ. ಸರ್, ನಾನೆಲ್ಲಿ ಮಲ್ಗೋದು? ಪಾಪ ನನ್ನ ತೊಡೆ ಮೇಲೆ ಮಲ್ಕೋಬಾ. ಸರ್ ಬೇಡ ಸರ್. ಈಗ ಇಲ್ಲಿ ಬಾರೋ. ಅಲ್ಲ ಸರ್, ಅದು ನಿನ್ನ ಹೋಗಿ ಅಲ್ಲೆಲ್ಲ ಮೂಲೆಯಲ್ಲಿ ಮುದ್ರಕೋ. ಅದನ್ನು ಕೇಳ್ಬೇಕಾ? ಹಲೋ, ಮನೆ ಒಳಗಡೆ ಮಲ್ಗೋ ಮಾತೇ ಇಲ್ಲಮ್ಮ. ಕಾಣಿಸ್ತಾ ಅಲ್ವಾ, ಮನೇಲಿ ಸುಂದರವಾಗಿರೋ ಹೆಣ್ಮಕ್ಳಿದಾರೆ. ಹೊರಗಡೆ ಜಗ್ಲಿ ಮೇಲೆ ಬಿತ್ಕೋ ಹೋಗು. ಅದೇನೋ ಸುಂದರವಾದ ಹೆಣ್ಮಕ್ಳು ಅಂದ್ರಲ್ಲ, ಎಲ್ಲಿ ಕಾಣಿಸ್ತಾ ಇಲ್ಲ? ಓ, ನೀವಾ? ಹಲೋ, ಎಕ್ಸ್ಕ್ಯೂಸ್ ಮೀ, ನಾನು ಹೀರೋ. ಈ ಹೀರೋ ಆಚೆ ಕಡೆ ಮಲ್ಕೋಬೇಕಾ? ಚಾನ್ಸೇ ಇಲ್ಲ. ನನಗೇನಿದ್ರು ಒಂದು ಈ ಟೀ ಕುಡ್ ಮೇಲೆ ಒಂದು ಮೆಡಿಕೇಟೆಡ್ ಮ್ಯಾಟ್ರಸ್ ಇದ್ರೆ ಹೇಳಿ, ಅಲ್ಲಿ ಮಲ್ಕೋತೀನಿ. ಎಲ್ಲಿದೆ? ಜೆಂಟಲ್ ಮ್ಯಾನ್. ಎಸ್. ಈ ಶೈಲು ಜೊತೆ ಆಕ್ಟ್ ಮಾಡೋರು ಯಾರು ಹೀರೋ ಆಗಲ್ಲ, ಹೀರೋಯಿನ್ ಆಗ್ತಾರೆ. ಯಾಕೆ ಹೇಳು? ಯಾಕಂದ್ರೆ ಒನ್ ಅಂಡ್ ಓನ್ಲಿ ಶೈಲು ಮಾತ್ರ ಹೀರೋಮ್ಮ. ಅರ್ಥ ಆಯ್ತಾ? ಹೋಗ್. ಹಲೋ, ಅಲ್ಲಲ್ಲ ಸರ್, ಅಲ್ಲಿ. ಔಟ್ ಔಟ್. ಸದ್ಯ ನನ್ನ ಪಾಲಿಗೆ ಇಷ್ಟಾದರೂ ಜಾಗ ಕೊಟ್ಟಿದ್ದಾರಲ್ಲ, ಅದೇ ನನ್ನ ಪುಣ್ಯ. ಇಷ್ಟೊತ್ತಿನಲ್ಲಿ ಇಲ್ಲೇನೋ ಮಾಡ್ತಿದ್ಯಾ? ಕತ್ಲಲ್ಲಿ ನೀನ್ ಮಕ್ಕ ನೋಡಿದ್ರೆ ಭಯ ಆಗಲ್ವಾ? ಅಕ್ಕ, ನನ್ನ ಕಲರ್ನ ಅಂಡರ್ ಎಸ್ಟಿಮೇಟ್ ಮಾಡ್ಬೇಡಕ್ಕ ನೀನು. ನಾನು ಹೇಳಕ್ ಬಂದ್ರೆ ವಿಷಯ ಕೇಳಕ್ಕ. ಏನ್ ಬೊಗ್ಳು? ಅಕ್ಕ, ನಮ್ಮ ಹೀರೋ ಆಚೆ ಮಲ್ಗಿದ್ದಾನೆ. ಅದಕ್ಕೇನ್ಲ ಈಗ? ನಮ್ಮ ಹಳೆ ಹೀರೋಗೆ ನನ್ನ ಕೋಪ ಬಂದ್ಬಿಟ್ಟು ಇವನ್ ತಲೆ ಮೇಲೆ ಕಲ್ಲಿ ತಾಕ್ಬಿಟ್ರೆ, ಅಥವಾ ಬೇರೆ ನಾಟಕ ಕರ್ಕೊಂಡು ಹೋದ್ರೆ ನಮ್ಮ ನಾಟಕದ ಗತಿ ಏನಕ್ಕ? ಹೌದಲ್ವೇನೋ? ಹ್ಞೂ ಅಕ್ಕ, ನನ್ ಯಾಕೋ ಇವನ್ನ ಒಳಗಡೆ ಮಲಗಿಸ್ಕೊಳ್ಳೋದೇ ಸೇಫ್ ಅನ್ಸುತ್ತೆ. ಆದ್ರೆ ನಾವ್ ಸೇಫ್ ಆಗಿರಲ್ವಲ್ಲೋ? ಅಕ್ಕ, ನಾನ್ ಇರ್ಬೇಕಾದ್ರೆ ಯಾಕಕ್ಕ ಭಯ ಪಡ್ತೀಯಾ? ನಾನ್ ನೋಡ್ಕೊತೀನಿ. ಮೊದ್ಲು ಇವನ್ನ ಉಳಿಸ್ಕೋಬೇಕು ನಾವು. ಹೌದು ಕಣೋ, ಅವನೇನಾದ್ರೂ ಎಸ್ಕೇಪ್ ಆಗ್ಬಿಟ್ರೆ ನಮ್ ನಾಟಕ ನಿಂತೋಗುತ್ತೆ ಕಣೋ. ನಡಿ ಹೋಗೋಣ, ನಡಿ ನಡಿ. ಹಲೋ ಜೀರೋ, ಏನಮ್ಮ ಮೇಲಕ್ಕೆ? ಏ ಜೀರೋ, ಒಳಗ್ ಬಂದ್ ಬಿತ್ಕೋ ಅಂದೆ.
ಏನು ಎದ್ದೇಳಮ್ಮ, ಯಾಕೆ ಒಳಗಡೆ ಬಂದ್ಬೇಕೋ. ಪರವಾಗಿಲ್ಲ, ನಾನು ಇಲ್ಲ ಮಾಡ್ಕೋತೀನಿ. ನೋಡು, ಹೊರಗಡೆ ತುಂಬಾ ಚಳಿ ಇದೆ ಮರಿ, ನಾವು ಅಷ್ಟು ಬ್ಯಾಡ್ ಪೀಪಲ್ ಅಲ್ಲ. ಬಾ ಒಳಗೆ ಬಂದ್ಬಿಟ್ಕೋ. ನನ್ನ ಎದೆಯಲ್ಲಿ ಅವಳಿದ್ದಾಳೆ, ಅವಳ ನೆನಪಲ್ಲಿ ನಾನು ಬೆಚ್ಚಗಿರ್ತೀನಿ. ನಾನು ಇಲ್ಲೇ ಇರ್ತೀನಿ, ಪರವಾಗಿಲ್ಲ. ಓ ಮೈ ಗಾಡ್, ಈ ಓವರ್ ಆಕ್ಟಿಂಗ್ ಎಲ್ಲ ನನ್ನ ಹತ್ರ ಬೇಡ ಗುರು. ಸುಮ್ನೆ ಒಳಗ್ ಬಂದ್ ಬಿತ್ಕೋ ಅಂದೆ. ಎದ್ದೇಳು ಮೇಲಕ್ಕೆ. ಬಾ ಗುರು ಸುಮ್ಮನೆ. ಹೋಗಯ್ಯ, ಮಲ್ಕೋ ಹೋಗು. ಏ ಒಂದ್ ನಿಮಿಷ ಲೇ ಮಳ್ಳೀಸ್. ಏ ಮಳ್ಳೀಸ್ ಎದ್ದೇಳ್ರೆ. ಎದ್ದು ಅಡ್ಗೆ ಮನೆ ಮಲ್ಕೋ ಹೋಗಿ. ಯಾಕೆ ಹೇಳ್ದಷ್ಟು ಕೇಳ್ತೀರಾ? ಇಲ್ಲೇ ಮಲ್ಕೋತೀವಿ. ಹೌದಾ? ಹಂಗಾದ್ರೆ ನಿಮ್ ಈ ಜೀರೋನು ಇಲ್ಲೇ ಮಲ್ಕೋತಾನಂತೆ. ನಿಮ್ಮಿಷ್ಟ, ಏನ್ ಬೇಕಾದ್ರೂ ಮಾಡಿ. ಮಲ್ಕೋ. ಏ ಪಕ್ರು, ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳೋ. ಯಾಕೋ ಮನ್ಸ ನಂಬೋ ತರ ಇಲ್ಲ. ಗುಡ್ ನೈಟ್. ಎಲ್ಲಿಗೆ? ನಾನಲ್ಲಿ, ನೀನಿಲ್ಲಿ. ಐ ಆಮ್ ಸೀನಿಯರ್, ಯು ನೋ. ಗುಡ್ ಬೈ. ಮಲ್ಕ. ಹಲೋ ಜೆಂಟಲ್ ಮ್ಯಾನ್, ಕಂಡ ನೋಡ್ತೀಯ? ಮುಚ್ಚ. ಅಂಜನಿ ದರ್ಪಣ ವಿದ್ಯೆ ಪ್ರಯೋಗ ಮಾಡಿ ಅವನೆಲ್ಲಿದ್ದಾನೆ ಅಂತ ತಿಳ್ಕೊಳ್ಳೋದು ಒಳ್ಳೇದು ಅಂತೀಯಾ? ಅವನು ಎಲ್ಲಿದ್ದಾನೆ ಎಂದು ಅಂಜನಿ ದರ್ಪಣ ವಿದ್ಯೆಯಿಂದ ತಿಳಿಯಬಹುದು. ಆದರೆ ಅವನ ಸುತ್ತಮುತ್ತ ಯಾರಿದ್ದಾರೆ ಎಂದು ತಿಳಿಯಲು ಆಗುವುದಿಲ್ಲ. ಈ ವಿದ್ಯೆಯಿಂದ ತ್ರಿಶೂಲ್ನ ಇಲ್ಲಿಗೆ ಕರೆಸುವುದು ಅಸಾಧ್ಯ. ಮಹಾಶಕ್ತಿ ದುಂದುಬಿಯನ್ನು ಆಹ್ವಾನಿಸಿದರೆ ಇಷ್ಟು ಚಿಕ್ಕ ಕೆಲಸಕ್ಕೆ ಅಷ್ಟು ದೊಡ್ಡ ಘೋರ ಶಕ್ತಿಯನ್ನು ಆವಾಹನೆ ಮಾಡುವುದಾ? ನಮ್ಮ ಮುಂದೆ ಬೇರೆ ದಾರಿ ಉಳಿದಿಲ್ಲ ದಾಕ್ಷಾಯಿಣಿ. ಮಹಾಶಕ್ತಿ ದುಂದುಬಿಯನ್ನು ಕಳುಹಿಸಿದರೆ ಅದು ಅವನಿರುವ ಜಾಗಕ್ಕೆ ಹೋಗಿ ಅವನಿಗೆ ಆಶ್ರಯ ಕೊಟ್ಟವರನ್ನು ಧ್ವಂಸ ಮಾಡುತ್ತದೆ. ಅವನ ಮನಸ್ಸಿನಲ್ಲಿ ಭಯ ಹುಟ್ಟಿಸುತ್ತದೆ. ತನ್ನವರನ್ನ ನೋಡಬೇಕು ಅನಿಸುತ್ತೆ. ತಕ್ಷಣ ಇಲ್ಲಿಗೆ ಬಂದು ಬಿಡುತ್ತಾನೆ. ಅವನಿಗೆ ಸಂಮೋಹಿನಿ ವಿದ್ಯೆ ಪ್ರಯೋಗ ಮಾಡಿ ನಮ್ಮ ಮಾತಿಗೆ ಒಪ್ಪೋ ಹಾಗೆ ಮಾಡಿದರೆ ಮುಗಿತು. ಮರುಕ್ಷಣ ನನ್ನ ಅವನ ಮದುವೆ. ನನಗೆ ಶಾಪ ವಿಮೋಚನೆ. ನಾನು ಚಿರಯೌವನೆ. ಹಾಗಿದ್ದರೆ ಪೂಜೆಯನ್ನು ಶುರು ಮಾಡೋಣ. ಮಂತ್ರ ಪ್ರಯೋಗ ಮಾಡೋಣ. ಅಸ್ಯ ಶ್ರೀ ವಶೀಕರಣ ಮಹಾಮಂತ್ರಸ್ಯ ಅಸುರ ಗುರು ಶುಕ್ರಾಚಾರ್ಯ ವಿರಚಿತ ಓಂ ಅಸುರ ಗುರವೇ ನಮಃ. ಓಂ ಸುರಶತ್ರುವೇ ನಮಃ. ಓಂ ಅಘೋರ ಗುಣಾಯೈ ನಮಃ. ಓಂ ಅಸುರ ಗಣಾಯೈ ನಮಃ. ಆವಾಹಯಾಮಿ ಆವಾಹಯಾಮಿ. ಮಹಾಶಕ್ತಿ ದುಂದುಬಿ ಆವಾಹಯಾಮಿ. महासुर शक्ति आवाहयामि. रक्त तेजस्वी आवाहयामि.
ಬಂದಿರೋದು ನಿನ್ನ ನಾಟಕಕ್ಕೆ ಹೀರೋ ಆಗೋದಕ್ಕಲ್ಲ ಶಿವಾನಿ, ನಿನ್ನ ಬದುಕಕ್ಕೆ ಹೀರೋ ಆಗೋದಕ್ಕೆ. ನನಗೆ ನೀನು ಬೇಕು ಶಿವಾನಿ. ಯಾವುದೋ ಕಾರಣಕ್ಕೆ ನೀನು ನನ್ನನ್ನು ಮರ್ತಿರ್ಬೋದು ಶಿವಾನಿ, ಆದರೆ ನಾನು ನನ್ನ ಮರೆಯೋಕ್ಕಾಗತ್ತಾ? ನನಗೆ ಗೊತ್ತು ಶಿವಾನಿ, ನೀನು ನಾಟಕದ ಶೈಲು ಅಲ್ಲ, ನನ್ನ ಬದುಕಿನ ಶಿವಾನಿ ಅಂತ. ಬಾ ಹೋಗೋಣ ಶಿವಾನಿ. ನಾನು ಒಂದ್ಸರಿ ನಿನ್ನ ಕೈ ಹಿಡಿದ್ರೆ ನಾನು ಮತ್ತೆ ಅದನ್ನು ಬಿಡೋದಿಲ್ಲ. ಏನ್ ಮಾಡ್ತೀಯ ನೀನಿಲ್ಲಿ? ಪ್ರೀತಿ, ನೀನು ಮರ್ತು ಹೋಗಿರೋ ನಮ್ಮ ಪ್ರೀತಿನ ನಿನಗೆ ಮತ್ತೆ ಅರ್ಥ ಮಾಡಿಸ್ತಾ ಇದ್ದೀನಿ. ನಿಂಗೆ ತಲೆ ಕೆಟ್ಟಿದ್ಯಾ? ನೋಡು, ಜಾಸ್ತಿ ಏನಾದ್ರು ಹೊಡೆದ್ರೆ ನಾನು ಕಿರ್ಚ್ಕೊಂಡ್ಬಿಡ್ತೀನಿ. ಶಿವಾನಿ, ನಿನ್ನ ಮಾತು ನನಗೆ ಮಾತ್ರ ಕೇಳಿಸ್ಬೇಕು, ಬೇರೆ ಯಾರಿಗೂ ಅಲ್ಲ. ನಾ ಶಿವಾನಿ ಹೊರಟ್ಬಿಡೋಣ. ಯಾರಿಗೂ ಗೊತ್ತಾಗ್ದಂಗೆ ಇಲ್ಲಿಂದ ಹೊರಟು ನಮ್ಮ ಪ್ರಪಂಚದಲ್ಲಿ ನಾವಿಬ್ರು ಅದ್ಭುತವಾಗಿ ಬದುಕೋಣ. ಪ್ರೀತಿ ಮಾತ್ರ ಇರೋ ಜಾಗಕ್ಕೆ ಹೋಗೋಣ, ಭೀತಿ ಯಾವತ್ತೂ ಬರದೇ ಇರೋ ಜಾಗಕ್ಕೆ ಹೋಗೋಣ. ಬಾ ಶಿವಾನಿ, ಹೋಗೋಣ. ಡಿಚ್ಚಿ ಹೊಡೆದ ಅಂದ್ರೆ ಎಲ್ಲಿಗೆ ಹೋಗ್ಬೇಕು? ಮೊದಲು ನೀನ್ ಹೋಗು ರೂಮಿಂದ ಹೊರಗಡೆ ಹೋಗು. ನೀನ್ ಹತ್ರನೇ ಮಾತಾಡ್ತಾ ಇರೋದು. ಏನ್ ಹುಡುಕ್ತಿದ್ಯಾ? ಅಯ್ಯೋ, ಏನ್ ಮಾಡ್ಲಿ ಈಗ? ಲೇ ಪಕ್ರು, ಅಕ್ಕ ಯಾಕೆ? ಅದೇ ಮಾವು. ಕನ್ಸ? ಯಪ್ಪ, ಅಮ್ಮ, ಸತ್ಯ ಏನ್ ಮಾಡ್ತಿರ್ತಾನೆ ಕಳ್ಳನ್ ಮಗ? ಅಲ್ಲೇ ಇದ್ದಾನ? ಅಪ್ಪ, ಸತ್ಯ ಇಲ್ಲೇ ಮಲಗಿದ್ದಾನೆ. ಅಲ್ಲ, ಇಷ್ಟು ಕೆಟ್ಟ ಕನ್ಸ್ ಬಿಡಕ್ ಸಾಧ್ಯನಾ? ನನಗೆ ಯಾಕೆ ಇಂಥ ಕನ್ಸ್ ಬಿತ್ತು? ಅಥವಾ ಇದೇನಾದ್ರೂ ಮುಂದೆ ಆಗಾದ್ರೂ ಮುನ್ಸೂಚನೆನಾ? ಹೋಗು ದುಂದುಬಿ, ಹೋಗು. ಅವನಿರುವ ಕಡೆಗೆ ಸಾಗು. ಅವನಿಗೆ ಆಶ್ರಯ ಕೊಟ್ಟವರನ್ನು ಧ್ವಂಸ ಮಾಡು. ಅವರ ರಕ್ತ ಮಜ್ಜೆ ಮಾಂಸದಲ್ಲಿ ಹೂಕುಳಿ ಆಡು. ಅದನ್ನು ನೋಡಿ ಅವನ ಮನಸ್ಸಿನಲ್ಲಿ ಭೀತಿ ಮೂಡೋ ಹಾಗೆ ಮಾಡು. ಭಯದಿಂದ ಅವನು ಮನೆಗೆ ಬರೋ ಹಾಗೆ ಮಾಡು. ಹೊರಡು. ಏನ್ ಮಾಡ್ಲಿ? ಸಾವಾಗತ್ತೆ, ಘೋರ ಸಾವಾಗತ್ತೆ. ತ್ರಿಶೂಲ್ ಯಾರನ್ನ ಹುಡ್ಕೊಂಡು ಹೋಗಿದಾನೋ, ಅವನು ಯಾರ ಆಶ್ರಯದಲ್ಲಿದ್ದಾನೋ ಅಲ್ಲಿ ಘೋರ ಸಾವಾಗತ್ತೆ. ನಾವು ಕಳುಹಿಸಿದ ದುಂದುಬಿ ಅವರ ಮೇಲೆ ಪ್ರಹಾರ ಮಾಡುತ್ತದೆ. ಅವರ ಧಮನಿಗಳು ಒಡೆದು ರಕ್ತಕಾರಿ ಸಾಯ್ತಾರೆ. ಇವನ್ ಬೇರೆ ಇಲ್ಲೇ ಮಲಗಿದಾನೆ. ಏನ್ ಮಾಡ್ಲೆ?
ನೋಡಿದ್ರೆ ಗುಡ್ಕೆ ಹೊಡ್ಕೊಂಡು ನಿದ್ದೆ ಮಾಡ್ತಿದ್ದಾನೆ. ನನ್ನ ಕನ್ಸಲ್ಲಿ ಯಾಕಂಗ್ ಬಂತು? ಹೋಮ ಆಗತ್ತೆ, ಮಾರಣ ಹೋಮ ಆಗತ್ತೆ. ನಾಳೆ ಸೂರ್ಯೋದಯದ ಹೊತ್ತಿಗೆ ತ್ರಿಶೂಲ್ ಇಲ್ಲಿರ್ತಾನೆ. ಸೋತು ಬಂದಿದೆ, ದುಂದುಬಿ ಈಗ ಸತ್ತು ಬಿದ್ದಿದೆ. ಇದು ಹೇಗೆ ಸಾಧ್ಯ ಕೃಷ್ಣೆ? ನಮ್ಮನ್ನು ಮೀರಿದ ಯಾವುದೋ ಪ್ರಬಲವಾದ ಶಕ್ತಿ ಅವನಿಗೆ ಕವಚದ ಹಾಗೆ ನಿಂತಿದ್ಯಾ? ಅಕ್ಕ, ಚಿಕ್ಕಬೋಜಿ ಹೆಂಡತಿ ಮದುವೆಗ ಹುಡುಗಿ ಮಧುಮತಿ ಬೈಲ್, ನಿನ್ ಗಂಡನ್ನ ಕರಿ, ಬರ್ಬೇಕಿವಾಗ. ಬನ್ನಿ 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 ಬನ್ನಿ. ಏ ಗೋವಿಂದ, ಯಾಕೋ ಕಿರ್ಚಾಡ್ತಾ ಇದ್ಯಾ? ಅಕ್ಕ, ನಾನು ಈ ಮನೆಯಿಂದ ಹೋಗ್ಬೇಕಾದ್ರೆ ಏನ್ ಹೇಳೋಗಿದ್ದೆ? ತ್ರಿಶೂಲ್ ಎಲ್ಲಿದೆ ಅಂತ ತಿಳ್ಕೊಳ್ಳದೆ ಈ ಮನೆಗೆ ಬರಲ್ಲ ಅಂತ ಶಬ್ದ ಮಾಡಿ ಹೋಗಿದ್ದೆ. ಈಗ ಅವ್ನು ಎಲ್ಲಿದೆ ಅಂತ ಗೊತ್ತಾಯ್ತು. ಎಲ್ಲಿದ್ದಾನೆ ಅವನು? ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ, ಆದ್ರೆ ಈ ಊರಲ್ಲಿ ಕೊನೆಗೆ ಎಲ್ಲಿದ್ದ, ಯಾರ ಜೊತೆ ಹೋದ ಅಂತ ಗೊತ್ತಾಯ್ತು. ಯಾರಿದ್ರು ಅವನ ಜೊತೆ? ಯಾರ ಜೊತೆ ಇದ್ದ ಅವನು? ಎಲ್ಲಿದ್ದ? ಅದು ನಾಟಕದವ್ರು ಇದ್ರಲ್ಲ, ಅವ್ರ ಜೊತೆ ಏನೋ ಕೆರೆ ಹತ್ರ ಮಾತಾಡ್ತಿದ್ದಂತೆ. ಆಮೇಲೆ ನಾಟಕದ ಹುಡುಗಿ ಇದ್ಲಲ್ಲ, ಅವಳ ಹಿಂದೆ ನಾಯಿ ತರ ಬಾಲ ಅಲ್ಲಾಡ್ಸ್ಕೊಂಡು ಹೋದ್ನಂತೆ. ಆಮೇಲೆ ಆ ಊರಲ್ಲಿ ಅವನ ಬಗ್ಗೆ ಏನೇನೋ ಮಾತಾಡ್ತಿದ್ರು. ಅಷ್ಟೇ ಅಲ್ಲ, ಅವಳ ಜೊತೆ ಹೋಗ್ಬಿಟ್ಟ ಅಂತನೂ ಮಾತಾಡ್ತಿದ್ರು. ಹೇ ಗೋವಿಂದ, ನಮ್ ತ್ರಿಶೂಲ್ ಯಾರ್ದೋ ಬಣ್ಣ ನೋಡ್ಕೊಂಡು ಹೋಗೋ ಹುಡುಗ ಅಲ್ಲ ಕಣ. ಈ ಮಾತು ನಾನು ಹೇಳ್ದೆ, ಆದ್ರೆ ಕಣ್ಣಾರೆ ಕಂಡವ್ರು ನಂಬೇಕಲ್ಲ. ಮೊದಲೇ ಹೆಂಡತಿನ ಕಳ್ಕೊಂಡು ಯಾರು ನೋಡಿದ್ರು ಶಿವಾನಿ ಶಿವಾನಿ ಅಂತಿದ್ದ. ಎಲ್ಲಿ ಹೋದ್ನೋ ಏನಾದ್ನೋ? ಆ ನಾಟಕದವರು ಯಾವ ಊರಿಗೆ ಹೋದ್ರು ಅಂತ ಏನಾದ್ರು ವಿಚಾರಿಸಿದ್ಯಾ? ಬಾವಾಜಿ, ಇವತ್ತು ಮಾಲೂರಲ್ಲಿದ್ರೆ ನಾಳೆ ಮೇಲೂರಲ್ಲಿರ್ತಾರೆ. ಆಚೆ ನಾಡಿದ್ದು ಇನ್ನೊಂದೂರು ಹೋಗ್ತಾ ಇರ್ತಾರಷ್ಟೇ. ಅವ್ರಿಗೆ ಅಡ್ರೆಸ್ ಅಂತ ಇರೋಲ್ಲ. ನಮ್ಮನ್ನ ನಾಟಕಕ್ಕೆ ಇನ್ವೈಟ್ ಮಾಡೋದಕ್ಕೆ ಅಂತೇಳಿ ಬಂದಿದ್ರಲ್ಲ, ಆ ನಾಟಕದವ್ರ ಯಾವ ಊರು ಅಂತ ವಿಚಾರಿಸ್ತೀಯ ಅವ್ರದ್ದು? ಹೀಗಾಗತ್ತೆ ಅಂತ ಗೊತ್ತಾಗಿದ್ದಿದ್ರೆ ಅವ್ರ ಮನೆಗೆ ಬಂದಾಗ ಅವ್ರ ಅಡ್ರೆಸ್ ತಗೋಬೋದಾಗಿತ್ತು ಅಲ್ವಾ? ಅಲ್ವೋ, ಈಗ ಹೋಗಿದ್ಯಲ್ಲ, ಅಟ್ಲೀಸ್ಟ್ ಈಗಲಾದ್ರೂ ಅವ್ರ ಅಡ್ರೆಸ್ ಮತ್ತೆ ಫೋನ್ ನಂಬರ್ ಏನಾದ್ರು ಕಲೆಕ್ಟ್ ಮಾಡ್ಕೊಂಡ್ಯಾ? ಅಯ್ಯೋ ಚಿಕ್ಕ ಬಾಬಾಜಿ, ಅದೊಂದು ಬಿಟ್ಟು ಬೇರೆ ಎಲ್ಲ ಕೇಳಿದೆ. ಯಾವಾಗಲೂ ಇಷ್ಟೇ ನೀನು, ಬೇಕಾಗಿರೋದು ಬಿಟ್ಟು ಬೇರೆ ಎಲ್ಲ ಮಾಡ್ತೀಯ. ಸರ್, ಇದು ನಮ್ಮ ನಾಟಕದ ಪ್ಯಾಂಪ್ಲೆಟ್ ಸರ್. ಹೌದು, ಅವರು ನಮ್ಮ ಮನೆಗೆ ಬಂದಾಗ ಪ್ಯಾಂಪ್ಲೆಟ್ಸ್ ಕೊಟ್ಟಿದ್ರು ಅಲ್ವಾ? ಎಲ್ಲಿ ಅದು? ಅಯ್ಯೋ, ಅದ್ರಲ್ಲಿ ಶಿವಾನಿ ತರ ಇರೋ ಇದೆಯಲ್ಲ, ಅದನ್ನೇನಾದ್ರೂ ಇವರೆಲ್ಲ ನೋಡ್ಬಿಟ್ರೆ ಅಯ್ಯೋ ದೇವ್ರೇ.